ಸೊ ಡೈರೆಕ್ಟರ್ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸೊ ಜೊತೆಗೆ ಹಾಡುಗಳಾಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದ್ರ ಜೊತೆಗೆ ಕ್ಯಾಮ್ರಾ ವರ್ಕ್ ಆಗಿರೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮೂವಿನ. ಸೊ ಈ ಸ್ಟೋರಿ ನಮ್ಮ ಮನೆಯಲ್ಲೇ ನಡೆದಿರೋ ಸ್ಟೋರಿ ಥರ ಆಯಿತು. ರೀಸೆಂಟಾಗಿ ನನ್ನ ತಮ್ಮನ ಮಗು ಆಯಿತು. ಸೊ ಸೇಮ್ ಸ್ಟೋರಿ ನಾವು ಥಿಯೇಟ್ರಲ್ಲಿ ಕುತ್ಕೊಂಡು ನೋಡೋ ಥರ ಇತ್ತು. ಸೊ ಹೀರೋಯಿನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಫ್ರೆಶರ್ ಅಂತ ಅನ್ಸೋದೇ ಇಲ್ಲ. ಅಜಯ್ ರಾವ್ ಸರ್ ಅಂತೂ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಹೀರೋಯಿನ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬರು ಫ್ಯಾಮಿಲಿ ಒಬ್ಬರು ಕನೆಕ್ಟ್ ಆಗ್ಬೋದು. ಪ್ರತಿಯೊಬ್ಬರು ಮಗುವಿಂದ ಹಿಡಿದು ಎಲ್ಲ ಪೇರೆಂಟ್ಸ್ವರೆಗೂ ದೊಡ್ಡವರವ್ರಿಗೂ ಎಲ್ಲ ಬಂದು ನೋಡುವಂಥ ಫಿಲಮು, ಒಳ್ಳೆ ಫಿಲಮು, ಎಲ್ಲ ಬಂದು ನೋಡಿ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಪದ್ಮಕುಮಾರ್ ಅವರು ಅದ್ಭುತವಾದಂತಹ ಛಾಯಾಗ್ರಹ ಮಾಡಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ. ಹಾಡುಗಳು ಅಷ್ಟೇ ನೆನಪಲ್ಲಿ ಉಳಿತಕ್ಕಂಥ ಹಾಡುಗಳಿವೆ. ಒಟ್ಟಾರೆ ಹೇಳಬೇಕಾದ್ರೆ ಚಲನಚಿತ್ರ ತುಂಬ ಚೆನ್ನಾಗಿದೆ. ಎಲ್ಲ ಕುಟುಂಬ ವರ್ಗದವರು ಬಂದು ನೋಡ್ತಕ್ಕಂಥ ಒಂದು ಚಿತ್ರ. ಬೇಕಾದ್ರೆ ಭಾಗ 2 ಸಹ ಇದು ಮಾಡುವಂತಹ ಒಂದು ಸಂದರ್ಭವನ್ನು ನಮ್ಮ ನಿರ್ದೇಶಕರು ಮಂಜೂರವರು ಮಾಡ್ಬೋದಂತ ಹೇಳಿ ಈ ಸಂದರ್ಭದಲ್ಲಿ ಚಲನಚಿತ್ರದ ಎಲ್ಲ ಕಲಾವಿದರಿಗೆ ಮತ್ತು ತಂತ್ರಜ್ಞರಿಗೆ ಶುಭಾಶಯಗಳನ್ನು ಕೊಡ್ತೀವಿ. ಈ ಚಲನಚಿತ್ರ 100 ವರ್ಷ 100 ದಿನಗಳ ಕಾಲ ಇದು ಕನ್ನಡ ಚಿತ್ರರಂಗದಲ್ಲಿ ಓಡಲಿ. ಪ್ರದೀಪ್ ಸರ್ ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಅಂತೂ ತುಂಬ ಲವಲವಿಕೆಯಿಂದ ಆ್ಯಸ್ ಇಟ್ ಈಸ್ ಆಗ್ತಾ ಇದೆನೋ. ಈಗ ನಾವು ಸೀದಾ 1970s ಲೋಕಕ್ಕೆ ಹೋಗಿ ಬಂದಂಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸ್ವೀಟ್ ಆ್ಯಂಡ್ ಸ್ವೀಟೆಸ್ಟ್ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ. ಎಲ್ಲ ನೋಡಿ ಎಲ್ಲರೂ ಪ್ರೀತಿ ತೋರಿಸಿ.